ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಒಂದು ಕಾಮೆಂಟ್ ಮೂಲಕವಾಗಿ ಒಬ್ಬರು ರೋಡಲ್ಲಿ ರನ್ನಿಂಗಲ್ಲಿ ಇರಬೇಕಾದ್ರೆ ಹೇಗಿರಬೇಕು ಡಿಸ್ಟೆನ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿ ಅಂತ ಹೇಳಿದರು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ವಿ. ಬನ್ನಿ, ಯಾವ ರೀತಿಯಾಗಿ ನಾವು ಗಾಡಿ ಓಡಿಸುವಾಗ ನಮ್ಮ ವಾಹನಕ್ಕೂ ಮತ್ತು ಮುಂದೆ ಇರುವಂತಹ ವಾಹನಕ್ಕೂ ಎಷ್ಟು ಅಂತರ ಇರಬೇಕು ಅನ್ನೋದನ್ನು ತಿಳ್ಕೊಂಬರೋಣ. ಗಾಡಿ ಓಡಿಸುವಾಗ ನಾವು ವಾಹನವನ್ನು ಓಡಿಸುವಾಗ ನಮ್ಮ ವಾಹನಕ್ಕೂ ಮತ್ತು ಮುಂದೆ ಇರುವಂಥ ವಾಹನಕ್ಕೂ ಎಷ್ಟು ಅಂತರ ಇರಬೇಕನ್ನೋದು ಆಯಾ ವಾಹನಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ವಾಹನವನ್ನು ಓಡಿಸ್ತಾ ಇದ್ದರೂ ಆ ವಾಹನದ ಮೇಲೆ ಮತ್ತು ಆ ವಾಹನದ ಸ್ಪೀಡ್ ಮೇಲೆ ನಾವು ಅಂತರವನ್ನು ಒಂದು ವಾಹನಕ್ಕೆ, ನಮ್ಮ ವಾಹನದಿಂದ ಇನ್ನೊಂದು ವಾಹನಕ್ಕೆ ಅಂತರ ಎಷ್ಟಿರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ನೋಡಿ, ನಾವು ಸುಮಾರು 60ರ ಸ್ಪೀಡಲ್ಲಿ ನಾವು ಗಾಡಿ ಓಡಿಸ್ತಾ ಇದ್ದರೆ ಯಾಕಂದರೆ ಕಮರ್ಷಿಯಲ್ ವೆಹಿಕಲ್ 60ರ ಸ್ಪೀಡು ಓಡಿಸುವಂಥದ್ದಾಗಿರ್ತದೆ. 50, 55, 60 ಮಿನಿಮಮ್ ಸ್ಪೀಡು 50, 55, 60 ಈ ಸ್ಪೀಡಲ್ಲೇ ಮತ್ತು ನಮ್ಮ ವಾಹನಗಳನ್ನು ಹೈವೇಯಲ್ಲಿ ಓಡಿಸುವಂಥದ್ದಾಗಿರ್ತದೆ. ಈ ರೀತಿಯಾಗಿ ಒಂದು 60 ಸ್ಪೀಡಲ್ಲಿ ನಾವು ವಾಹನವನ್ನು ಓಡಿಸ್ತಾ ಇದ್ದರೆ ಮಿನಿಮಮ್ ಒಂದು 200 ಮೀಟ್ರು ನಮಗೂ ಮತ್ತು ಮುಂದೆ ಇರುವಂತಹ ವಾಹನಕ್ಕೂ ಡಿಸ್ಟೆನ್ಸ್ ಇರಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ, ಯಾಕೆ 200 ಮೀಟ್ರು ನಮಗೆ ಮುಂದಿನ ವಾಹನಕ್ಕೂ ಮತ್ತು ನಮ್ಮ ವಾಹನಕ್ಕೂ 200 ಮೀಟ್ರ್ ಯಾಕೆ ಡಿಸ್ಟೆನ್ಸ್ ಇರಬೇಕು ಅಂದರೆ, ಮುಂದೆ ಇರುವಂಥ ವಾಹನ ಯಾವ ರೀತಿ ಗಾಡಿ ಓಡಿಸ್ತಾರೆ, ಅವರ ಚಲನವಲನಗಳು ನಮಗೆ ಗೊತ್ತಾಗಬೇಕು. ಎಲ್ಲಿ ರೈಟಿಗೆ ಲೆಫ್ಟಿಗೆ ಹಾಕೋದು. ಯಾಕಂದರೆ ಸಡನ್ನಾಗಿ ನಾವು ಹತ್ತಿರದಲ್ಲೇ ಇದ್ದರೆ ಸಡನ್ನಾಗಿ ಬ್ರೇಕ್ ಹಾಕ್ಬೋದು, ಅಥವಾ ಸಡನ್ನಾಗಿ ರೈಟಿಗೆ ಹೋಗ್ಬೋದು, ಇಲ್ಲ ಲೆಫ್ಟಿಗೆ ಹೋಗ್ಬೋದು. ಕೆಲವೊಂದು ವಾಹನಗಳಲ್ಲಿ ಇಂಡಿಕೇಟರ್ ಇರಲ್ಲ. ಕೆಲವೊಂದು ವಾಹನದಲ್ಲಿ ಇಂಡಿಕೇಟರ್ ಇದ್ದರೂ ಕೂಡ ಹಗಲೊತ್ತಲ್ಲಿ ಕಾಣಿಸೋದಿಲ್ಲ. ಮತ್ತು ಸ್ಲೋ ಮೋಷನ್ನಲ್ಲಿ ಗಾಡಿ ಓಡಿಸ್ತಾ ಇದ್ದರೆ, ಈಗ ಟ್ರಾಫಿಕಲ್ಲಾಗಿರ್ಬೋದು, ಸಿಗ್ನಲ್ಗಳಲ್ಲಾಗಿರ್ಬೋದು, ಇಲ್ಲ ಟೋಲ್ಗಳಲ್ಲಾಗಿರ್ಬೋದು, ನಿಧಾನವಾಗಿ ವಾಹನ ಚಲಿಸ್ತಾ ಇದ್ದರೆ ನೋಡಿ, ಈ ರೀತಿಯಾಗಿ ಪೂರ್ತಿ ಕಚ್ಕೊಂಡು ವಾಹನವನ್ನು ಓಡಿಸಬಾರ್ದು. ಹಿಂದೆಗಡೆ ಮುಂದೆ ಹೋಗ್ತಾ ಇರುವಂಥ ವಾಹನದ ಹಿಂಬದಿಯ ಟೈರು ನಮ್ಮ ಕಣ್ಣಿಗೆ ಡೈರೆಕ್ಟಾಗಿ ಕಾಣಿಸ್ತಾ ಇರಬೇಕು. ಅಷ್ಟು ದೂರ ನಾವು ಇಟ್ಕೊಂಡಿರ್ಬೇಕು. ಯಾಕಂದರೆ ಎಲ್ಲ ಸಮಯದಲ್ಲೂ ಇದೇ ರೀತಿ ಇರೋದಿಲ್ಲ. ಆದರೂ ಮಿನಿಮಮ್ ಒಂದಿಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ಜಾಗರೂಕತೆಯಿಂದ ವಾಹನ ಓಡಿಸಬೇಕು ಅಂದರೆ ಈ ರೀತಿಯಾಗಿ ನಾವು ಅದನ್ನು ಮುಂದುವರಿಸುವಂಥದ್ದಾಗಿರಬೇಕು. ಮತ್ತು ಅಷ್ಟೇ ಅಲ್ಲದೆ, ಮತ್ತು ಘಾಟ್ ಸೆಕ್ಷನ್ಗಳಲ್ಲೂ ಅಷ್ಟೇ. ಯಾಕಂದರೆ ಹಿಂದ್ಗಡೆ ಕಚ್ಕೊಂಡ್ಬಿಟ್ಟಿರ್ತೀವಿ ನಾವು. ಈ ನೋಡಿ, ಇಲ್ಲಿ ಕಾರುಗಳು ಮತ್ತು ಬಸ್ಸುಗಳು ಎಲ್ಲ ಒಂದಕ್ಕೊಂದು ಇನ್ನೇನು ಒಂದಿಷ್ಟೇ ಇಷ್ಟು 1 ಅಡಿ 2 ಅಡಿ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ಹಿಂದೆ ನಿಂತ್ಕೊಂಡಿದ್ದಾರೆ. ಈ ರೀತಿಯಾಗಿ ನಿಂತ್ಕೊಂಡ್ರೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನೋಡಿ, ಈಗ ಕೆಲವೊಂದು ಲೋಡ್ ಗಾಡಿಗಳಿರ್ತವೆ, ಕಮರ್ಷಿಯಲ್ ಗೂಡ್ಸ್ ವಾಹನಗಳು ಏನಿರ್ತದೆ ಅಂದರೆ, ಇವು ಭಾಳ ಲೋಡ್ಗಳಿರ್ತವೆ. ಲೋಡ್ಗಳಲ್ಲಿದ್ದು ಟೈರು ಓವರ್ ಹೀಟ್ ಆಗಿದ್ದು ಕೆಲವೊಂದು ಸಮಯ ಬ್ರೇಕ್ ಸಿಗಲ್ಲ, ಕೆಲವೊಂದು ಸಮಯ ಮೂವ್ ಆಗಲ್ಲ, ಮುಂದಕ್ಕೆ ಮೂವ್ ಆಗೋದು ಹೋಗಿ ರಿವರ್ಸ್ ಬರ್ಬೋದು. ಹೀಗಾಗಿ ನಮ್ಮ ಸೇಫ್ಟಿ ಮತ್ತು ಮುಂದೆ ಇರೋರ ಸೇಫ್ಟಿನೂ, ಯಾಕಂದರೆ ಆಮೇಲೆ ಏನಾದರೂ ಒಂದು ಅವಘಡಗಳು ಸಂಭವಿಸಿದಾಗ ನಾವು ಅವರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಜಗಳಗಳು ಮಾತಿನ ಚಕಮಕಿ ನಡೀತದೆ. ಅಲ್ಲದೆ ಮತ್ತೆ ನಾವು ಈ ಸಮಯ ವ್ಯರ್ಥ ಮಾಡೋದಲ್ಲದೆ ಅಲ್ಲಿ ಒಂದು ಬೇರೆ ಮನಸ್ತಾಪಗಳು ಉಂಟಾಗ್ತದೆ. ಅದರ ಬದಲಿಗೆ ಒಂದು 2 ನಿಮಿಷ ನಮಗೂ ಅವ್ರಿಗೂ ಒಂದಿಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಏನೂ ಸಮಸ್ಯೆ ಉಂಟಾಗೋದಿಲ್ಲ. ಅಷ್ಟೇ ಅಲ್ಲದೆ, ಸಾಧ್ಯವಾದರೆ ಒಂದಷ್ಟು ವಾಹನದ ಹಿಂದೆ ಮುಂದೆ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡ್ರೆ ಭಾಳ ಸೇಫ್ಟಿಯಾಗಿ ನಾವು ಗಾಡಿ ಓಡಿಸ್ಕೊಂಡು ಹೋಗಿ ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.